ഞാൻ വടശ്ശേരി ദാമോദര മേനോൻ സതീശ് എന്ന ഞാൻ നിയമം വഴി സ്ഥാപിതമായ ഭാരതത്തിൻ്റെ ഭരണഘടനയോട് നിർവ്യാജമായ വിശ്വസ്തതയും മനസാക്ഷിയെ മുൻനിർത്തിയും നിർവഹിക്കുമെന്നും ഭരണഘടനയും നിയമവും അനുസരിച്ച് ഭീതിയോ പക്ഷപാതമോ പ്രീതിയോ വിദ്വേഷമോ കൂടാതെ എല്ലാ തരത്തിലുള്ള ജനങ്ങൾക്കും നീതി ചെയ്യുമെന്നും ദൈവത്തിൻ്റെ നാമത്തിൽ സത്യം ചെയ്യും. ಈ ಒಂದು ಜ್ಯೋತಿ ಬೆಳಗಿಸುವ ನಾಡಿಗೆ ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಮಹೋದಯ 24ರಲ್ಲಿ ಪ್ರಾರಂಭ ಆಗಿ ಈ ದಿನ ಬಸವನಗೌಡ ಆರ್ ಪಾಟೀಲ್ ಸಾಹೇಬರಿಗೆ ಹಾಗೂ ಮೂಲಭೂತ ಸೌಲಭ್ಯ ಅದ್ರ ಜೊತೆಗೆ ನಮ್ಮ ಇಂಜಿನಿಯರ್ಗಳ ಒಂದು ಆಶಯ ಇವತ್ತು ಇಂಧನ ಸಚಿವರನ್ನ ಕರೆಸಬೇಕು ಅಂತಿತ್ತು. ನಾನು ಹೇಳಿದೆ ಇಂಧನ ಸಚಿವರ ಪರವಾಗಿ ನಾವು ಉದ್ಘಾಟನೆ ಮಾಡ್ತೀವಿ, ನಾವು ಅವ್ರ ಜೊತೆ ಹೇಳ್ಕೊತೀವಿ, ಸಮಯ ಇದು ಆಗೋದು ಬೇಡ ಅಂಥೇಳಿ ನಾವು ಇವತ್ತಿನ ದಿವಸ ಅವ್ರ ಪರವಾಗಿ ಇವತ್ತಿನ ದಿವಸ ನಾವು ಇದನ್ನು ನಾನು ಯತ್ನಾಳವರು ಮತ್ತು ಕಟಕೊಂಡವರು ಎಲ್ಲರೂ ಕೂಡಿ ಉದ್ಘಾಟನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾನು ಇಂಧನ ಸಚಿವರಿಗೂ ಕೂಡ ನಾನು ಶ್ರೀ KJ ಜಾರ್ಜ್ ಅವ್ರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ಇವತ್ತು ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಇವತ್ತೊಂದು ದಿವಸ ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಶಾಸಕರು 4 ಶಾಸಕರಂತ ವಿಠಲ್ ಕಡಕೊಂಡವರು ಕೂಡ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿತ್ತು, 2013ವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 27 ಉಪಕೇಂದ್ರಗಳಿತ್ತು. 24 110 KV ಸ್ಟೇಷನ್ಸ್ಗಳು ಮುಗಿದು 3 220 KV ಸ್ಟೇಷನ್ಸ್ಗಳು. ಬದಲಾವಣೆಯ ಒಂದು ದೊಡ್ಡ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ವಿಠಲ್ ಕಟ್ಟಗೊಂಡರು ಹೇಳಿದಂತೆ ಈ ನೀರಾವರಿ ಯೋಜನೆಗಳು, ಕೆರೆ ತುಂಬುವಂಥ ಯೋಜನೆಗಳು, ವಿದ್ಯುತ್ ಸರಬರಾಜಿನ ಉನ್ನತೀಕರಣ ಇರ್ಬೋದು ಮತ್ತು ಸರ್ಕಾರಿ ಕಟ್ಟಡಗಳು, ಇದು 2018ರಿಂದ ಬಂದಂಥ ಎಲ್ಲ ಸರ್ಕಾರಗಳು ಇವತ್ತು ವಿದ್ಯುತ್ ಶಕ್ತಿಯಲ್ಲಿಯೂ ಸಹಿತ ನಾವು ಸ್ವಾವಲಂಬನೆಯನ್ನು ಸಾಧಿಸೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಈ ವರ್ಷದಲ್ಲಿ 4 ವಿದ್ಯುತ್ ಪ್ರಸರಣ ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿವಿ. 110 KV 4 ಉದ್ಘಾಟನೆ ಮಾಡೀವಿ. ಈಗ ಕಣ್ಣೂರು ಒಂದು ಉಳಿದೈತಿ ಉದ್ಘಾಟನೆ ಮಾಡುವುದು ಅಂದರು. ಬಂಧುಗಳೇ, ಇವತ್ತು ಇದಕ್ಕೆಲ್ಲ ಕಾರಣೀಕರ್ತರು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ.